ಗಿಲ್ಲಿಗೆ ಯಾರಾದರೂ ಹಿಂಗೆ ನನ್ನ ಹೆಂಡತಿ ನನ್ನ ಲೈಫ್ ಪಾರ್ಟ್ನರ್ ಹಿಂಗೆ ಇರಬೇಕು ಅಂತ ಯಾರಾದರೂ ಇದ್ದಾರಾ? ಹಿಂಗೆ ಇರಬೇಕು ಅಂತಲೇ ಹುಡುಗಿ ಚೆನ್ನಾಗಿರೋ ಹುಡುಗಿ ಆಗಿದ್ರೆ ಸಾಕು. ಒಳ್ಳೆ ಕಾವು ಒಪ್ಕೊಂಡ್ರೆ ಫ್ರೆಂಡ್ ಆಗಿದ್ದೀವಿ ಬಿಡಿ ಮೇಡಮ್, ಸುಮ್ಮನೆ ಹಾಕ್ಬೇಕು. ಈಗ ನಾನು ಹೀಗೆ ಒಂದು ಟ್ರೋಲ್ಸನ್ನು ನೋಡ್ತಾ ಇದ್ದೆ. ಅದರಲ್ಲಿ ಕಾವ್ಯ ಅವರು ಇಂಟರ್ವ್ಯೂ ಅಲ್ಲಿ ಇದನ್ನು ಹೇಳಿದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ಕಾವ್ಯ ಅವ್ರ ಅಪ್ಪ ಅಮ್ಮನಿಗೆ ಗಿಲ್ಲಿ ತುಂಬ ಇಷ್ಟ, ಎಲ್ಲರೂ ಇಷ್ಟ ಆಗಿದ್ದಾರೆ. ಆ ಕಾವ್ಯನ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಾನು ಮದುವೆ ಆಗೋದಕ್ಕೆ ರೆಡಿ ಅಂತ ಹೇಳಿ ಕಾವ್ಯ ಹೇಳಿದಾರಂತೆ. ಹಿಂಗೊಂದು ಟ್ರೋಲ್ ಆಗ್ತಾ ಇದೆ. ಹಿಂಗೇನಾದರೂ ಮದುವೆ ಆಗೋದಕ್ಕೆ ರೆಡಿ? ಅಪ್ಪ ಅಮ್ಮ ಗಿಲ್ಲಿ ಅವ್ರ ಅಪ್ಪ ಅಮ್ಮ ಒಪ್ಕೊಂಡ್ರೆ ಇಲ್ಲ ಅವ್ರ ಅಪ್ಪ ಅಮ್ಮ? ಕಾವ್ಯ ಅವ್ರ ಅಪ್ಪ ಅಮ್ಮ ಒಪ್ಕೊಂಡ್ರೆ ಕಾವ್ಯ ಮದುವೆ ಆಗೋಕೆ ನಿಮ್ಮನ್ನು ಮದುವೆ ಆಗಕ್ಕೆ ಒಪ್ಕೊಂತ? ನಾನು ಆ ವಿಡಿಯೋ ಎಲ್ಲೂ ನೋಡಿಲ್ಲ ಮೇಡಮ್. ನಿಮ್ಮಿಬ್ರು ಫೋಟೋ ಹಾಕಿ ಅವ್ರು ಬರ್ದು ಹಾಕಿದ್ದಾರೆ. ಬರ್ದು ಹಾಕಿರೋದ ಅವ್ರು ಹಂಗೆ ಹೇಳಿರಲ್ಲ ಬಿಡಿ. ಈಗ ಕಾವ್ಯನ ಜೊತೆ ಯಾವಾಗ ಲಾಂಗ್ ಡ್ರೈವ್ ಹೋಗಿದ್ರಿ? ಮದುವೆ ಆಗಿದೆ ನಿಮ್ಮಿಬ್ರಿಗೂ. ಸೋಷಿಯಲ್ ಮೀಡಿಯಾದಲ್ಲಿ ಆ ಥರದೊಂದು ವಿಡಿಯೋಗಳೆಲ್ಲ AI ವಿಡಿಯೋಗಳು ವೈರಲ್ ಆಗ್ತದೆ. ಹೌದು ಮೇಡಮ್. ಇಲ್ಲ ಸತ್ಯವಾದ ಅದನ್ನೂ ನೋಡಿಲ್ಲ. ಇದನ್ನು ನೋಡಿದೆ. ಯಾವುದು ಗೊತ್ತಾ, ಈ ಮಕ್ಳು ಕರ್ಕೊಂಡು ಹಿಂಗೆ ಒಯ್ತಾ ಇರೋದು, 2 ಮಕ್ಳ ಕೈಯಲ್ಲಿ ಹಿಡ್ಕೊಂಡು ಹೋಯ್ತಾ ಇರೋದು, ಅದೆಲ್ಲ ನೋಡಿದೆ. ಯಾವ ಟ್ರೋಲ್ ತುಂಬ ಇಷ್ಟ ಆಯಿತು? ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದಾರೆ ನಿಮ್ಮಿಬ್ಬರದು ಮಾತ್ರ. ಅಯ್ಯೋ ಆಲ್ಮೋಸ್ಟ್ ಅಪ್ಪಲ್ಲೂ ಎಲ್ಲ ಇಷ್ಟ. ಇದು ನಾನು ಅಶ್ವಿನಿ ಮೇಡಮ್ ಏನೋ ಹೇಳ್ತಾರಲ್ವ, ಕಾನ್ಫಿಡೆನ್ಸಿಯಲಾಗಿ ಏನು ಕಾನ್ಫಿಡೆನ್ಸಿಯಲಾಗಿ ಇಬ್ಬರು ಮಾತಾಡಲೇಬಾರ್ದ, ನನಗೇನು ಕಾನ್ಫಿಡೆನ್ಸ್ ಇಲ್ವಾ ಅಂತ. ಅದು ಗೊತ್ತಿಲ್ಲ. ನನ್ನ ಕಾನ್ಫಿಡೆನ್ಸ್ ಅಂದರೆ ಕಾನ್ಫಿಡೆನ್ಸ್ ಅಂತ ನೆನ್ಕೊಂಡಿದ್ದು. ಆಮೇಲೆ ಗೊತ್ತಾದ ಅದು ಕಾನ್ಫಿಡೆನ್ಸ್ ಅವ್ರು ಬೇರೆ ಅಂತ. ಅದೊಂದು ನಗ ಬತ್ತು. ಕಾವು ಹಿಂಗೆ ಹೊಡೆದ್ಬಿಟ್ಟು ಅಲ್ಲಿ ಓಡಿಸ್ಕೊಯ್ತೀನಿ. ಅದು ಸುಮಾರವೇ ಮೇಡಮ್ ಆ ಥರ. ಈಗ ಇವತ್ತು ನೀವು CM ಸಿದ್ದರಾಮಯ್ಯ ಅವರನ್ನು ಮೀಟ್ ಮಾಡಿದ್ರಿ. CM ಅವರು ಏನು ಹೇಳಿದರು ನಿಮಗೆ? ಅದೇ ಮೇಡಮ್ ಹೇಳಿದ್ರು, ಏನಪ್ಪ ಯಾವರು ಏನು ಅಂತೆಲ್ಲ ಮಾತಾಡ್ಸಾದ್ಮೇಲೆ ಈ ಸೀಸನು ಈ ಬಿಗ್ ಬಾಸಲ್ಲಿ ನೀವು ಸಖತ್ತು ಪಾಪ್ಯುಲರಿಟಿ ಸಿಕ್ಬಿಟ್ಟೈತೆ, ನಿಮಗೆ ಒಳ್ಳೇದಾಗಲಿ ಕಣೆಯ ಅಂತೆಲ್ಲ ಹೇಳಿ, ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ, ಎಷ್ಟು ಜನ ಮಕ್ಕಳು ನೀವು ಅಪ್ಪ ಅಮ್ಮನಿಗೆ ಅಂತೆಲ್ಲ ಹೇಳಿ, ಒಳ್ಳೇದಾಗಿ ನಿನಗೆ ಅಂತ ಹೇಳಿ ಕಳಿಸಿದ್ರು. ನಿಮ್ಗೆ ಹಾಕಿರೋ ಓಟಗಳನ್ನು ಕೇಳಿ CM ಅವರು ಶಾಕ್ ಆದರು, ಅಷ್ಟೊಂದು ಬಂದಿದೆಯಾ ಅಂತ. ಈಗ ನೀವು ವಿನ್ ಆಗಿದ ತಕ್ಷಣ HD ಕುಮಾರಸ್ವಾಮಿ ಅವರು ಕೂಡ ನಿಮಗೆ ಒಂದು ವಿಶ್ ಮಾಡಿ ಪೋಸ್ಟ್ ಹಾಕ್ತಾರೆ. ಗಿಲ್ಲಿ ಅವ್ರು ಏನಾದರೂ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗೆ ಏನಾದರೂ ನಿಲ್ತಾರಾ, ರಾಜಕೀಯಕ್ಕೆ ಏನಾದರೂ ಮಾಡ್ತಾರಾ? ಮೇಡಮ್ ಯಾಕೆ ಆ ಆಪರ್ಚುನಿಟಿ ಸಿಕ್ಕರೆ? ಇಲ್ಲ ಮೇಡಮ್ ಬೇಡಪ್ಪ. ಈ ಅಲ್ಲಿ ಅಯ್ಯೋ ದೇವರೇ, ಇರೋ ಕೆಲಸ ಮಾಡ್ಕೊಬಿಟ್ರು ಸಾಕು. ನಾನು ಕುಮಾರಣ್ಣ ಬರೀ ಇದು ಮಾಡಿದ್ದಲ್ಲ, ಕುಮಾರಸ್ವಾಮಿ ಸರು ಟ್ವಿಟ್ ಮಾತ್ರ ಮಾಡಿಲ್ಲ, ಫೋನ್ ಮಾಡಿ ವಿಶ್ ಮಾಡಿದ್ರು. ಹೌದಾ? ಫೋನ್ ಮಾಡಿಬಿಟ್ಟು ಒಳ್ಳೇದಾಗಲಿ ನಿಮಗೆ, ಹಳ್ಳಿ ಹುಡುಗ, ಹಳ್ಳಿ ಪ್ರತಿಭೆ, ನೀವು ಒಳ್ಳೇದಾಗಲಿ, ದೇವರು ಐಶ್ವರ್ಯ ಕಾಪಾಡಲಿ, ನಿಮ್ಮನ್ನ ಹಿಂಗೆ ಬೆಳೀರಿ ಅಂತ ಹಂಗೆ ಹೇಳಿದ್ರು ಮೇಡಮ್. ನಿಜವಾಗ್ಲೂ ಅದು. ಆಮೇಲೆ DK ಸರ್ ಮಾಡಿದರು. ಹೌದಾ? DK ಶಿವಕುಮಾರ್ ಸರ್ ಮಾಡಿಬಿಟ್ಟು ಅವ್ರು ವಿಶ್ ಮಾಡಿದ್ರು, ಚೆನ್ನಾಗಿ ಮಾಡ್ತಿದ್ರೆ ಒಳ್ಳೇದಾಗಲಿ ಅಂತ. ನಮ್ಮ ಚನ್ನಪಟ್ಟಣ ಇದು ಯೋಗೇಶ್ವರ್ ಸರ್, CP ಯೋಗೇಶ್ವರ್ ಸರ್ ಅವರು ಮಾಡಿದರು, ಅವರು ವಿಶ್ ಮಾಡಿದ್ರು. ರೇಣುಕಾಚಾರ್ಯ ಸರ್ ಅವ್ರಲ್ಲ ಅವರು, ಸುಮಾರು ಜನ ಮೇಡಮ್. ಆಮೇಲೆ ನಮ್ಮ ಜೈದ್ ಖಾನ್ ಅವರು ಕರೆಸ್ಬಿಟ್ಟು ಅವರು ವಿಶ್ ಮಾಡಿ ಮಾತಾಡ್ಸಿದ್ರು ನೀಟಾಗಿ. ಎಲ್ಲ ಸುಮಾರು ಜನ. ನನಗೆ ಅದೇ ಮೇಡಮ್, ಎಲ್ಲರೂ ಎಲ್ಲ ರಂಗದಲ್ಲೂ ಎಲ್ಲರೂ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಮಾಡೋದು ಅಂದರೆ ಅದು ಅದೇ ನಿಮ್ಗೆ. ನನ್ನ ಜಾಗದಲ್ಲಿ ನೀವು ಇದ್ದಿದ್ರೆ ನಿಜವಾಗ್ಲೂ ನೀವು ಸುಮ್ಮನೆ ಹಿಂಗೆ ಕೂತ್ಕೊಬಿಡ್ರಿ ಸೈಲೆಂಟಾಗಿ, ಏನು ನಡೀತಾ ಇದೆ ಅಂತ ಅನ್ನೋ ಥರ. ನಿಜ ಹೇಳಿ, ಕೊಳ್ಳೇಗಾಲದಲ್ಲಿ ಹೋಗಿ ಏನು ಮಾಟ ಮಂತ್ರ ಮಾಡಿಸ್ಕೊಂಬಂದಿಲ್ಲ ತಾನೇ? ಮಾಟ ಮಂತ್ರ ಏನು ಮಾಡಿಸ್ಕೊಂಡು ಅಲ್ಲ, ನಮಗೆ ಹಾಗೆ ಅನ್ನಿಸ್ತದೆ. ಗಿಲ್ಲಿ ಅವರು ಬಿಗ್ ಬಾಸ್ ಮನೇಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಅಂದರೆ ಅಶ್ವಿನಿ ಅವ್ರು ಹೇಳ್ತಾ ಇದ್ರು, ಗಿಲ್ಲಿ ಒಂದು ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಎಲ್ಲರನ್ನ ಅಬ್ಸರ್ವ್ ಮಾಡಿಬಿಟ್ಟು ಯಾರನ್ನು ಹೆಂಗೆ ಕಿತಾಪತಿ ಮಾಡಿದ್ರೆ ಏನು ಮಾಡ್ಬೋದು ಅಂತ ಗಿಲ್ಲಿ ಗೊತ್ತಾಗ್ತಾ ಇತ್ತು, ಹಾಗೆ ಬಂದು ನಡ್ಕೊತಾ ಇದ್ದ ಅಂಥೇಳಿ. ಬಟ್ ಗಿಲ್ಲಿ ಮಾಡೋ ಕಾಮಿಡಿ ಚಿಕ್ಕ ಮಕ್ಕಳು ಕೂಡ, ಒಂದು ಮಗು ಹೇಳ್ತಾ ಇದ್ದ, ನಾನು ಗಿಲ್ಲಿ ಅವ್ರು ಬಂದ ತಕ್ಷಣ ನಾನು ಹೊಟ್ಟೆ ಹಿಡ್ಕೊಂಡು ನಗ್ತೀನಿ ಅಂತ ಹೇಳಿ ನಮ್ಮ ಜೊತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಬೇಕಾದ್ರೆ ಹೇಳುತ್ತೆ. ಸೊ ಗಿಲ್ಲಿ ಮಾಡೋ ಕಾಮಿಡಿ ಮಕ್ಳಿಗೂ ರೀಚ್ ಆಗುತ್ತೆ ಅಂದರೆ ಅದು ಆಬ್ವಿಯಸ್ಲಿ ಮ್ಯಾಜಿಕ್ ಅನ್ಸುತ್ತಲ್ವಾ? ಅದೇ ಮೇಡಮ್, ಸತ್ಯವಾಗ್ಲೂ ನನ್ನ ಪ್ರಾಪರ್ಟಿ ಕಾಮಿಡಿನ ಮಕ್ಕಳು ಸಖತ್ ಇಷ್ಟಪಡ್ತಿದ್ದಾರೆ ಮೇಡಮ್. ಬಿಗ್ ಬಾಸ್ ಶೋಲಿ ಮಕ್ಕಳು ಅಷ್ಟೊಂದು ಇಷ್ಟಪಟ್ಟವ್ರು ಅಂದರೆ, ಈಗ ಬಿಗ್ ಬಾಸ್ ಶೋಲಿ ಜಾಸ್ತಿ ನಾರ್ಮಲಾಗಿ ಏನು ಜಗಳ, ಇದು ಫಿಸಿಕಲ್ ಟಾಸ್ಕ್ ಇರ್ತದೆ, ಜಗಳ ನಾರ್ಮಲ್ ಆಗಿರ್ತದೆ. ಮಕ್ಳು ಇಷ್ಟಪಡುವಂಥದ್ದು ಏನೋ ಒಂದು ಇತ್ತು ಅಂತ ನನಗೆ ಅದು ಗೊತ್ತಾಯ್ತಿಲ್ಲ ಮೇಡಮ್. ಅದು ಏನು ಗಿಲ್ಲಿ ಮಾಮ ಅಂತ ಹೇಳ್ತಾರೆ. ಹಂಗೆ ನನಗೆ ಈಗಲೂ ಒಂದು ಎಪಿಸೋಡು ನಾನು ನೋಡಿಲ್ಲ, ಅದೇ ರೀಲ್ಸ್ ಇದ್ರಲ್ಲಿ ನೋಡಿರೋದು. ಅದು ತಿರ್ಗಾ ಅದು ನನಗೇನು ಒಳಗಡೆ ಏನು ಅನ್ನಿಸ್ತಿತ್ತು, ಅಯ್ಯೋ ಇಲ್ಲೇ ಇವ್ರನ್ನೆಲ್ಲ ನೋಡಿ ಮಕ್ಕಳು ಬೇಜಾರಾಗ್ಬಿಟ್ಟೈತೆ, ಆಚೆ ಹೋದ್ಮೇಲೆ ನಾನು ನೋಡೋದಿಲ್ಲ ಗುರು ಯಾವ ಎಪಿಸೋಡ್ ಅಂತ ಈಗ ಅನ್ನಿಸ್ತೈತಿ. ಎಲ್ಲ ಎಪಿಸೋಡು ನೋಡಬೇಕು ಕೂತ್ಕೊಂಡು ಅಂತ.
ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗ್ಬಿಟ್ಟದೆ. ಈಗ ಶಿವರಾಜ್ ಕುಮಾರ್ ಶಿವಣ್ಣ ಅವರನ್ನು ನೋಡಬೇಕು ಅಂಥೇಳಿ ಅದೆಷ್ಟೋ ಅಭಿಮಾನಿಗಳ ಕನಸಾಗಿರುತ್ತೆ. ಶಿವಣ್ಣನಿಗೆ ಅದೆಷ್ಟೋ ಫ್ಯಾನ್ಸ್ ಇದ್ದಾರೆ, ನಾವು ಹೇಳೋಕ್ಕಾಗಲ್ಲ ಎಷ್ಟು ಜನ ಇದ್ದಾರೆ ಅಂತ. ಅಂಥ ಶಿವಣ್ಣ ನಾನು ಗಿಲ್ಲಿ ಫ್ಯಾನ್ ಅಂತ ಹೇಳ್ತಾರೆ. ಇದು ಎಷ್ಟು ಬ್ಲೆಸ್ಡ್ ಅನಿಸುತ್ತೆ ನಿಮಗೆ? ಮೇಡಮ್ ಸತ್ಯವಾಗ್ಲೂ ಅದೇ ನನ್ನ ಲೈಫಲ್ಲಿ ನೋಡ್ರಿ, ಅದು ಹೆಂಗೆ ಶಿವಣ್ಣ ಚೆನ್ನಾಗಿ ಅವ್ರ ಮನೆಗೆ ಹೋದಾಗ ಸಖತ್ತಾಗಿ ಹೇಳಿದ್ರು. ಅವರು ಒಂದು ಸ್ಟೇಜಲ್ಲಿ ಅದು ಹೇಳಿದ್ದು ಮೇಡಮ್, ಅದೇ ಕುಟುಂಬ ಅವಾರ್ಡ್ಸಲ್ಲಿ ಹೇಳಿದ್ದು ಅದನ್ನ ನನಗೆ. ನಾನು ಅವಾಗಲೇ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ. ಹಂಗೆ ಹೇಳ್ಬಿಟ್ಟು ಹಿಂಗೆ ಸ್ಟೆಪ್ಪೆಲ್ಲ ಮಾಡಾದ್ಮೇಲೆ ನನಗೆ ಸಖತ್ತು ಸೈಕಾಗ್ಬಿಡ್ತು. ನನಗೆ ಶಿವಣ್ಣನ ಹಿಂಗೆ ಹೇಳ್ತಿರೋದು, ಅದು ನಾನು ಯಾರು, ಅದು ಶಿವಣ್ಣ ಅವ್ರ ಬಾಯಲ್ಲಿ ಈ ಥರ ಮಾತು ಹೇಳ್ತಾರಲ್ಲ ನನಗೆ ಅಂತ. ಅದಾಯಿತು. ಅದಾದಮೇಲೆ ಬೆಳಿಗ್ಗೆ ಅದೇ ನಾನು ಬಿಗ್ ಬಾಸ್ಲಿದ್ದಾಗ ಬೆಳಿಗ್ಗೆ ಶಿವಣ್ಣ ಹಿಂಗೆ ಟೇಬಲೆಲ್ಲ ಕುಟ್ಬಿಟ್ಟು ಗಿಲ್ಲಿನೇ ಗೆಲ್ಲೋದು ನೋಡ್ರಿ ಅಂತ ಹೇಳಿರ್ತಾರೆ. ಶಿವಣ್ಣನೇ ಹೇಳಿದ್ದು ಅದನ್ನ. ನೈಟು ನಾನು ಹೇಳಿರ್ತೀನಿ, ನಿಮ್ಮ ಜೀವನದಲ್ಲಿ ಲೋ ಪಾಯಿಂಟ್ ಯಾವುದು, ಅಪ್ಪಾಗಿ ಮತ್ತು ಅದೆಲ್ಲ ಬಿಗ್ ಬಾಸ್ ಅದೆಲ್ಲ ಇರ್ತದೆ ನೋಡಿ. ನಾನು ಲೋ ಪಾಯಿಂಟ್ ಅಂತ ಬರೆದಿರ್ತೀನಿ, ಐ ಪಾಯಿಂಟ್ ಅಂತ ಬಂದಾಗ ಅದನ್ನೇ ಬರೆದಿರ್ತೀನಿ. ಶಿವಣ್ಣ ನನಗೆ ಒಂದು ವೇದಿಕೆಯಲ್ಲಿ ಗಿಲ್ಲಿ ಅಂದ್ರೆ ನನಗೆ ಇಷ್ಟ ಅಂತ ಹೇಳಿ ಒಂದು ಹಿಂಗೆ ಡ್ಯಾನ್ಸ್ ಎಲ್ಲ ಮಾಡಿ ಹೇಳಿರ್ತಾರೆ. ಅದು ನನ್ನ ಲೈಫಲ್ಲೂ ಮರೆಯೋಕ್ಕಾಗಲ್ಲ ಅಂತ ಹೇಳಿರ್ತೀನಿ. ನೋಡಿ ಗಿಲ್ಲಿ ಹೆಂಗೆ ಕನೆಕ್ಟ್ ಆಯ್ತದೆ, ನನಗೆ ಗೊತ್ತಿತ್ತಾ, ನಿನಗೆ ಗೊತ್ತಿತ್ತಾ? ಅದೇ ಗಿಲ್ಲಿ ಪ್ರೀತಿ ಅಂದರೆ, ಅದೇ ಗಿಲ್ಲಿ ವಿಶ್ವಾಸ, ನಿಜವಾದ ಪ್ರೀತಿ ವಿಶ್ವಾಸ ಅಂದ್ರೆ ಅದೇ ಗಿಲ್ಲಿ ಅಂತ. ಗೀತಕ್ಕನು ನಿಮಗೆ ಓಟೆಲ್ಲ ಹಾಕಿಸ್ತಾ ಇದ್ರಂತೆ. ಗೀತಕ್ಕ ಅದೇ ಹೇಳ್ತಾ ಇರೋದು. ಗೀತಕ್ಕ DKD ಸೆಟ್ಟಲ್ಲೆಲ್ಲ ಫೋನ್ಗಿಂತ ಗಿಲ್ಲಿಗೆ ಓಟ್ ಹಾಕ್ರಿ ಅಂತ ಓಟ್ ಹಾಕಿಸ್ತಾ ಇದ್ರು. ಸಖತ್ತಾಗಿ ಆಡ್ತಿದ್ದೆ. ನೀನು ಗೆಲ್ತಿ ಅಂತ ಗೊತ್ತಿತ್ತು ಗಿಲ್ಲಿ ನನಗೆ ಅಂತೆಲ್ಲ ಹೇಳಿದ್ರು. ನನಗೆ ಇಷ್ಟಿಷ್ಟು ಸೇಮ್ ಇದೇ ಥರ ಸೋಫಾ ಸೆಟ್ ನೀನು ಕೂತ್ಕೊಂಡು ಅವ್ರು ಮಾತಾಡ್ತೀರಿ, ನನಗೆ ಮಾತೇ ಗೊತ್ತಾಯಿಲ್ಲ. ಅವ್ರು ನೋಡ್ಕೊಂಡು ಹಂಗೆ ಕೂತ್ಕೊಂಡ್ಬಿಟ್ಟಿದ್ದೆ. ಈವನ್ ನೀವು ಫಸ್ಟು ತೆರೆ ಮೇಲೆ ಅಂದರೆ ಸ್ಕ್ರೀನಲ್ಲಿ ನೀವು ಕಾಣಿಸ್ಕೊಂಡು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಇದ್ರೂ ಕೂಡ ಸ್ಕ್ರೀನಲ್ಲಿ ಅಂತ ಬಂದಿದ್ದು ಝೀ ಕನ್ನಡದಿಂದ. ಅದಾದಮೇಲೆ ಈಗ ಕಲರ್ಸಲ್ಲಿ ಮಾಡಿದ್ರಿ. ಝೀ ಕನ್ನಡ ಕೂಡ ಮೇ ಬಿ ಇದೇ ಮೊದಲನೇ ಸರಿ ಅನಿಸುತ್ತೆ ಬೇರೆ ಚಾನಲಲ್ಲಿ ಅವರ ಒಂದು ಪ್ರತಿಭೆ ಹೋಗಿ ಗೆದ್ದಾಗ ಒಂದು ವಿಶ್ ಮಾಡಿದ್ದು, ಅವರ ಮನೆ ಮಗ ಅನ್ನೋ ರೀತಿಯಲ್ಲಿ ನಿಮ್ಗೊಂದು ವಿಶ್ ಮಾಡ್ತಾರೆ. ಅದೆಷ್ಟು ಖುಷಿ ಆಯಿತು? ಆ್ಯಕ್ಚುಲಿ ಆ್ಯಸ್ ಅ ವೀವರ್ಸ್ ನಮಗೆ ಶಾಕ್ ಆಯಿತು. ಕಲರ್ಸ್ ಅವರ ಇದಕ್ಕೆ ಶೋಗೆ ಇವರು ವಿಶ್ ಮಾಡಿದ್ರ ಅಂತ. ಅದೇ ಮೇಡಮ್, ನನಗೆ ಅಲ್ಲಿಂದನೇ ಬಂದು ಮೇಡಮ್, ಮೂಲ ಅಂತ ಬಂದರೆ ಅದೇ ಅಲ್ವ ಮೇಡಮ್ ಏಣಿ. ನನ್ನ ಇಲ್ಲಿಗೆ ಬರೋಕ್ಕೆ ಕಾರಣ ಈಗ ಚಾನೆಲು ಅಂತ ಬಂದಾಗ ನಾನು ಜೀ ಕನ್ನಡದಿಂದನೇ ನಮ್ಮ ಸರಣಯ್ಯ ಸರು, ಬಾಸ್ಕಿ ಸರು ಇವರೇ ಅಲ್ಲಿಗೆ ತಂದು ಅಲ್ಲಿಗೆ ಬಿಟ್ಟು ನನ್ನ ಅಲ್ಲಿ ಆಟ ಆಡೋಕ್ಕೆ ಬಿಟ್ಟು ಅಲ್ಲಿ ಫ್ರೀಡಮ್ ಕೊಟ್ಟು ನೀನೇನು ಆಡ್ತೀಯ ಆಡು ಅಂತ. ಅದೇ ಒಂಥರ ಫ್ಯಾಮಿಲಿ ಥರ ಕಂಫರ್ಟ್ ಕೊಟ್ಬಿಟ್ಟಿದ್ರು ಜೀ ಕನ್ನಡನ ನನಗೆ. ನಾನು PCRಲ್ಲಿ ಹೋಗಿ ಕೂತ್ಕವೆ, ಅಲ್ಲೋಗಿ ಕೂತ್ಕವೆ, ಮಾತಾಡುವೆ. ಎಲ್ಲರೂ ಆ ಥರ ಒಂದು ಫ್ಯಾಮಿಲಿ ಒಂಥರ ನೋಡೋರು. ಫ್ಯಾಮಿಲಿ ಅಣ್ಣನೋ ತಮ್ಮನೋ ಮಗನೋ ಇರ್ತಾರಲ್ಲ ಆ ಥರ ನೋಡ್ರು. ಅಷ್ಟು ಹಂಗೆ ಆಟ ಆಡೋಕ್ಕೆ ಬೆಳೆದವನು ಅಲ್ಲಿ. ನನಗೆ ಏನಂದರೆ ಜೀರೋ. ಯೂಟ್ಯೂಬ್ದೊಂದು 4-5 ಕಂಟೆಂಟ್ ಬಿಟ್ರೆ ಸ್ಟೇಜು ಅಂತ ಮೊದಲು ಹತ್ತಿದ್ದು ನಾನು ಅದೇ ಕಾಮಿಡಿ ಕಿಲಾಡಿ ಶೋ. ಅಲ್ಲಿ ತಿದ್ಕೊಂಡು ತಪ್ಕೊಂಡು ಅಲ್ಲಿ ಎಲ್ಲ ಅಡ್ಜಸ್ಟ್ ಆಗಿ ಎಲ್ಲ ಇದಾಗಿ 2ನೇ ಶೋಯಿಂದ ಒಂದಷ್ಟು ಕಚ್ಕೊಂಡು 3ನೇ ಶೋಯಿಂದ ಒಂದಷ್ಟು ಆಗಿ 4ನೇ ಶೋ ಹೊತ್ತಿಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ನಾನು ಅಲ್ಲೇ ಒಂಥರ ದತ್ತುಪುತ್ರನ ಥರ ಆಗ್ಬಿಟ್ಟಿದೆ. ಜೀ ಕನ್ನಡ ಮನೆ ಮಗನ ಥರ ಆಗ್ಬಿಟ್ಟಿದೆ. ಇಲ್ಲೇ ಬರೋರಲ್ಲಿ ಯಾರೋ ಗೆಸ್ಟ್ ಬಂದರೆ ಹೇಳೋರು, ನೀನು ಜೀ ಕನ್ನಡ ನಿನ್ನೆ ವಹಿಸ್ಕೊಬಿಟ್ಟಿದ್ಯಾ ನೀನು, ಅಂದರೆ ದತ್ತುಪುತ್ರ ಹೋಗ್ಬಿಟ್ಟಿದೆ ಜೀ ಕನ್ನಡಕ್ಕೆ, ಎಲ್ಲೋದ್ರೂ ನೀನೇ ಇರ್ತಿಲ್ಲ ಅಂತೆಲ್ಲ ಹೇಳೋರು. ಹಂಗಿದ್ದಾಗ ಅದನ್ನು ಬಿಟ್ಟು ಈಗ ಹೋಗ್ಬೇಕಲ್ಲ ಮೇಡಮ್, ಈಗ ಲೈಫು ತಿರ್ಗಾ ನೆಕ್ಸ್ಟ್ ಏನು ಅಂತ ಆಯ್ತದಲ್ಲ ಮೇಡಮ್. ಈಗ ಇಲ್ಲಿಗೆ ಬಂದಾಗ ಅದು ನನಗಿತ್ತು, ಅಷ್ಟು ಎಲ್ಲ ಇತ್ತಲ್ಲ ಎಲ್ಲೋ ನನಗೂ ಅನ್ನಿಸೋದು. DKD ಎಲ್ಲ ಈಗ ಇಷ್ಟೊತ್ತಿಗೆ ಡಿಸೆಂಬರ್ ನವೆಂಬರ್ ಟೈಮಲ್ಲಿ ನಾವು DKD ಡ್ಯಾನ್ಸ್ ಶೋ ಎಲ್ಲ ಮಾಡ್ತಿದ್ದು. ಅವಾಗೆಲ್ಲ ಇಷ್ಟೊತ್ತಿಗೆಲ್ಲ ಫಿನಾಲೆ ಹತ್ರ ಬರೋದು. ಇಷ್ಟೊತ್ತಿಗೆಲ್ಲ ಶಿವಣ್ಣ, ರಕ್ಷಿತಕ್ಕ, ವಿಜಯಣ್ಣ, ಇವ್ರು ರಾಘವಣ್ಣ, ಚಿನ್ನಿ ಮಾಸ್ಟ್ರು, ಅನುಶ್ರೀ ಅಕ್ಕ ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಹೆಂಗೆಲ್ಲ ಇದ್ದು ಅಂತೆಲ್ಲ ಮಾತಾಡುವ. ನಾನು ಕಾವ್ಯನೂ ಇದ್ರಲ್ಲ ಶೋಲಿ. ಗಿಲ್ಲಿಗೆ ಕಾವ್ಯ ಮುಂಚೆನೇ ಪರಿಚಯ ಇತ್ತು. ಸೊ ಇವರಿಬ್ರು ಬಿಗ್ ಬಾಸಿಗೆ ಹೋಗೋದು ಮುಂಚೆನೇ ಇವರಿಬ್ರು ಮಾತಾಡ್ಕೊಂಡು ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಒಳಗೆ ಹೋಗಿದ್ದಾರೆ ಅನ್ನೋ ಮಾತಿತ್ತು. ಇಲ್ಲ ಬೇಕಾದ್ರೆ ನೀವು ನೋಡಿ ಮೇಡಮ್, ನೀವು ಗಗನ ಅವರು ಈಗ ನಾನು, ಯಶು, ಅನುಶ್ರೀ ಅಕ್ಕ, ಶಿವಣ್ಣ, ಈಗ ನೋಡಿ ನಾನು ಜಾಸ್ತಿ ಕಾಣಿಸ್ಕೊಂಡಿರೋದೆ, ಈಗ ನಾನು ಜಾಸ್ತಿ ಮಾತಾಡಿರೋದೆ ಗಗನ, ಯಶು, ಶಿವಣ್ಣ ಮತ್ತು ಅನುಶ್ರೀಯಕ್ಕ, ರಕ್ಷಿತಕ್ಕ. ಹಿಂಗೆ ನಾನು ಕಾವಿನ ಮಾತಾಡ್ಸೋಕ್ಕೂ ಹೋಯ್ತಿರಲ್ಲ ಶೋಲಿ. ಈಗ ನೆನಪಿಸ್ಕೊಂಡ್ರೆ 2 ಸರಿ ಮಾತಾಡ್ಸಿರೋದು ನನಗೆ ನೆನಪಿರೋ ಮಟ್ಟಿಗೆ ಅವ್ರನ್ನ. ಒಂದು ಸತಿ ಸ್ಟೇಜ್ ಮೇಲೆ ಇರ್ತಾರೆ, ಏನೋ ಕೌಂಟ್ರ್ ಕೊಡ್ತೀನಿ ಅಷ್ಟೇ ಎದ್ಬಿಟ್ಟು. ಆವಾಗ ಒಂದು ಸತಿ ತಿರ್ಗಿ ರಿಹರ್ಸಲ್ ಮಾಡೋ ಒಂದ್ಸಲ 1-2-3 ಸತಿ ಅಷ್ಟೇ ಮಾತಾಡ್ಸಿರೋದು, ಜಾಸ್ತಿ ಮಾತೇ ಆಡಿಸಿಲ್ಲ. ಆ ಶೋಗೆ ಬಂದಮೇಲೆ ತಿರ್ಗಾ
ಅಷ್ಟು ಕ್ಲೋಸ್ ಆಗಿದೆ. ಈಗ ಬೇರೆ ಶೋ ಎಲ್ಲ ಹೆಂಗಿರ್ತೇವೆ ಹೇಳಿ, ಈಗ ಕಾಮಿಡಿ ಶೋ, ಡ್ಯಾನ್ಸ್ ಶೋ ಎಲ್ಲ ಹೆಂಗಿರ್ತೇವೆ ಹೇಳಿ, 7 ದಿನ ರಿಹರ್ಸಲ್ ಇರ್ತದೆ. ರಿಹರ್ಸಲ್ ಒಂದು ಕಡೆ ಇರಲ್ಲ, ಒಬ್ರಿಗೆ ಒಂದು ಕಡೆ ಇರ್ತದೆ, ಇನ್ನೊಬ್ರಿಗೆ ಒಂದು ಕಡೆ ಇರ್ತದೆ. ಡ್ಯಾನ್ಸ್ ಶೋ ಅಲ್ಲಿ ಸ್ಟೇಜ್ ರಿಹರ್ಸಲ್ ದಿನ ಬಂದು ಅವ್ರವ್ರದ್ದು ಟೈಮ್ ಇದ್ದಾಗ ಬಂದು ಮುಗಿಸ್ಕೊಬಿಡ್ತಾರೆ. ಶೂಟ್ ಒಂದೇ ದಿನ ಇರ್ತದೆ ವಾರದಲ್ಲಿ, ಶೂಟ್ ದಿನ ಬರ್ತಾರೆ, ಅವ್ರು ಮುಗಿಸ್ತಾರೆ, ಹೋಯ್ತಾರೆ. ಬಿಗ್ ಬಾಸ್ ಹಂಗಲ್ವಲ್ಲ, ಅಲ್ಲಿ ಜಾಸ್ತಿ ಕನೆಕ್ಟ್ ಆಗೋಕ್ಕಾಗಲ್ಲ, ಯಾರು ಒಬ್ಬರು ಇಬ್ಬರು ಕನೆಕ್ಟ್ ಆಗ್ಬೋದು. ನನಗೆ ಕಾವ್ಯ ಅಷ್ಟು ಕ್ಲೋಸ್ ಆಗೋ ಇರಲಿಲ್ಲ, ಅಷ್ಟು ಪರಿಚಯ. ಬಟ್ ಕಾವ್ಯ ವಿನ್ನರ್ ಎಲ್ಲ ಕಾವ್ಯ ಗೊತ್ತಿತ್ತು. ಕಾವ್ಯ ಬಿಗ್ ಬಾಸ್ ಶೋ ಇದ್ದರೆ ಅವ್ರು ಗಿಲ್ಲಿ ಬಿಗ್ ಬಾ ಇದು ಡಿ ಕೆ ಡಿಲ್ಲ ನಾನು ಕಾವ್ಯ ಡಿ ಕೆ ಡಿಲ್ಲ ಅಂತ ಗೊತ್ತಿತ್ತು. ಅಲ್ಲಿಗೆ ಹೋದ್ಮೇಲೆ ಹಾಗಿದ್ರೆ ನೀವು ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ, ಮುಂಚೆನೇ ನಾವಿಬ್ಬರು ಏನು ಸ್ಟ್ರಾಟಜಿ ಮಾಡಿರಲಿಲ್ಲ ಅಂತ. ಇಲ್ಲ, ಸತ್ಯವಾಗ್ಲೂ ನೀವು ಅದೇ ಈಗ ಮೊದಲನೇ ಓಪನಿಂಗ್ ಎಪಿಸೋಡ್ ನೀವೇ ನೋಡಿ, ನನಗೆ ಕಾವ್ಯ ಬಂದವಳೆ ಅಂತಲೂ ಗೊತ್ತಿಲ್ಲ. ಈಗ ಬಿಗ್ ಬಾಸಲ್ಲಿ ಹೆಂಗೆ ಅಂದರೆ ನಿಮ್ಗೆ ಗೊತ್ತೇ ಆಗಲ್ಲ. ಈಗ ನೀವು ನಾನು ಫ್ರೆಂಡ್ ಆಗಿದ್ರು ನೀವು ಒಂಥರ ಕಮಿಟ್, ನಿಮಗೂ ಹೇಳಿರ್ತಾರೆ. ನಿಮಗೆ ಕೇಳಿದ್ರೆ ಯಾರ್ಯಾರು ಬರ್ತಾವ್ರೆ ಬೇರೆ ಅಂತ ನಿಮಗೂ ಹೇಳಲ್ಲ. ನಾನು ಕಮಿಟ್ ಆಗಿರ್ತೀನಿ, ಬೇರೆಯವ್ರು ಯಾರು ಬರ್ತಾವ್ರೆ ಅಂತ ನನಗೂ ಹೇಳಿರಲ್ಲ. ಒಳಗಡೆ ಕಟ್ಬೇಕಾದ್ರೆ ಕಣ್ಣು ಬಟ್ಟೆ ಕಟ್ಬಿಟ್ಟೆ ಬಿಡೋದು ಸ್ಟೇಜ್ ಮೇಲೆ. ಆಮೇಲೆ ಒಳಗಡೆ ಕರ್ಕೊಬಾರೋ ಕಣ್ಣು ಬಟ್ಟೆ ಕಟ್ಬಿಟ್ಟೆ ಬಿಡೋದು. ಯಾರು ಬಂದವ್ರೆ ಅಂತ ಗೊತ್ತಿರಲ್ಲ. ನೀವು ನಾನು ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಪ್ರೋಟೋಕಾಲ್ ಇರ್ತದೆ, ಅದು ಹೇಳ್ಬಾರ್ದು, ಮಾತಾಡೋಂಗಿಲ್ಲ, ಯಾರ ಜೊತೆನೂ ಹಂಚ್ಕೊಳ್ಳೋಂಗಿಲ್ಲ, ಗೊತ್ತಾದರೆ ತಪ್ಪೈತದೆ ಅಂತ. ಈಗ ಅಲ್ಲಿ ಹುಡುಗಿ ಜಂಟಿ ಅಂತ ಬಂದಾಗ ಅಲ್ಲಿ ಒಂದು ಹುಡುಗಿ ಕೂತೈತೆ ಅಂತಲೂ ಗೊತ್ತಿತ್ತು ನನಗೆ. ಸರಿಯಾಗಿ ಕಾಣಿಸೂ ಇಲ್ಲ ಅದು ಕಾವ್ಯನೇ ಅಂತ. ಅಷ್ಟು ಯಾಕೆಂದರೆ ಅಷ್ಟು ಮೇಕಪ್ ಚೇಂಜಸ್ ಸುಮಾರು ದಿನ ಆಗೈತೆ. ಡಿ ಕೆ ಡಿ ಆದಮೇಲೆ ಮುಗಿದ್ಮೇಲೆ ನೋಡಿರಲಿಲ್ಲ ನಾನು. ಇಷ್ಟಿಷ್ಟು ಹತ್ರ ಬಂದಮೇಲೆ ಗೊತ್ತಾಗಿದ್ದು ಕಾವ್ಯ ಅಂತ. ಖುಷಿ ಆಯ್ತಾ ಕಾವ್ಯನೇ ಅಂತ? ಅಂದರೆ ಮುಂಚೆ ಪರಿಚಯ ಇತ್ತಲ್ಲ, ಅದೊಂದು ಖುಷಿ ಆಯಿತು. ಹಬ್ಬ ಕಾವ್ಯ ಅಂತ ಅಮ್ಮಂತ ಹೆಂಗೆ ಸ್ಟಾರ್ಟರ್ ಜೊತೆ ಎಲ್ಲ ಮಾಡೋಕ್ಕಾಯ್ತದೆ. ನಂಬರು ಇಲ್ಲ, ಫೋನ್ ನಂಬರು ಇಲ್ಲ, ನಾನು ಮೊನ್ನೆ ಇಸ್ಕೊಂಡದ್ದು. ಹೌದು, ಕಾವ್ಯ ಅವರು ಮಾತಾಡ್ಬೇಕಾದ್ರೆ ಹಿಂಗೆ ರೇಗಿಸ್ತಾ ಇದ್ರಾಗ ಇಲ್ಲಿ ಹೊರಗೋದ್ಮೇಲೆ ನಿನ್ನ ಬ್ಲಾಕ್ ಮಾಡ್ತೀನಿ ಅಂದಿದ್ರು. ಬ್ಲಾಕ್ ಮಾಡಿದಾರ? ಫೋನ್ ಏನಾದ್ರು ಮಾಡಿದ್ರ? ಇಲ್ಲ ಮೇಡಮ್, ಇಲ್ಲ, ಬ್ಲಾಕ್ ಆ ಥರ ಅಲ್ಲೇ ತಮಾಷೆಗೇನೆ ಹೇಳಿದ್ದು. ನಾನೇ ಹೇಳಿದ್ನಲ್ಲ ಮಾಡು ನೋಡುವ ವೇಟಿಂಗ್ ಅಂತ, ಹಂಗೆಲ್ಲ ಮಾಡಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.